ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ಹೆಲ್ದಿಯಾದ ಪೌಡ್ರು ಮಾಡೋದು ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡ್ರು ಮಾಡ್ಕೊಳ್ಳೋದು. ಈ ಪೌಡ್ರನ್ನ ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲರೂ ಯೂಸ್ ಮಾಡ್ಬೋದು. ಒಣ ದ್ರಾಕ್ಷಿ, ಉತ್ತುತ್ತೆ, ಬೆಲ್ಲ, ವಾಲ್ನಟ್, ಬಾದಾಮಿ, ಗೋಡಂಬಿ ಇಷ್ಟನ್ನು ತಗೊಂಡಿದ್ದೀನಿ. ನಾನು ಸ್ವಲ್ಪ ಹೆಚ್ಚಿಗೆ ಪ್ರಮಾಣ ತಗೊಂಡಿನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ. ಉತ್ತುತ್ತೆ ಬೀಜ ಎಲ್ಲ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದೆರಡು ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಸ್ವಲ್ಪ ಕಾದ್ಮೇಲೆ ಉತ್ತುತ್ತೆ ಪೀಸ್ ಮಾಡಿ ಇಟ್ಕೊಂಡಿರೋದು ಹಾಕಿ ಫ್ರೈ ಮಾಡಬೇಕು. ಈ ಉತ್ತುತ್ತೆ ತುಪ್ಪದಲ್ಲಿ ಹಾಕಿ ಹುರಿದು ಹಾಗೇನೂ ತಿನ್ಬೋದು. ಮೈಕೈ ನೋವು, ಸೊಂಟ ನೋವು ಇದ್ದಿದ್ದೆಲ್ಲ ಚೆನ್ನಾಗುತ್ತೆ. ಮೂಳೆ ಎಲ್ಲ ಗಟ್ಟಿ ಬರುತ್ತೆ ತಿಂದರೆ. ತುಂಬ ಟೇಸ್ಟಾಗಿರುತ್ತೆ ತುಪ್ಪ ಹುರಿದುತ್ತೆ. ಆ ತುಪ್ಪ ಎಲ್ಲ ಹೀರ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ನೋಡಿರಿ, ಈ ಥರ ಮಾಡ್ತಾಯಿದ್ರೆ ಅದೆಲ್ಲ ತುಪ್ಪ ಹೀರ್ಕೊಳ್ಳುತ್ತೆ. ತುಂಬ ಟೇಸ್ಟಾಗೂ ಇರುತ್ತೆ ಉತ್ತುತ್ತೆ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ತುಪ್ಪ ಎಲ್ಲ ಹೀರ್ಕೊಂಡು ಸ್ವಲ್ಪ ಒಣ ರೀತಿ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಪೌಡ್ರ್ ಮಾಡೋಕ್ಕೆ ಚೆನ್ನಾಗುತ್ತೆ. ನೀಟಾಗಿ ಫ್ರೈ ಮಾಡೋಣ. ಈಗ ಆಲ್ಮೋಸ್ಟ್ ರೆಡಿ ಆಯ್ತಿದ್ದು. ತುಪ್ಪ ಎಲ್ಲ ಹೀರ್ಕೊಂಡಿದೆ. ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಒಂದೊಂದೇ ಪೌಡ್ರ್ ಮಾಡ್ಕೊಬೇಕು ನಾವೀಗ. ಈಗ ಫಸ್ಟು ಗೋಡಂಬಿ ಪುಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಫ್ರೆಂಡ್ಸ್. ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆಲ್ಲ. ಈ ಪೌಡ್ರನ್ನ 1 ವರ್ಷದ ಮಗುವಿನಿಂದನೂ ತಿನ್ನಿಸ್ಬೋದು. ಸಣ್ಣ ಮಗು ತಿನ್ನಿಸೋದಾದರೆ ಒಣ ದ್ರಾಕ್ಷಿ ಯೂಸ್ ಮಾಡ್ಬೋದು. ಅದು ಇಡೀದೇ ಹಾಕಿರ್ತೀವಿ, ಹಾಗಾಗಿ ಒಣ ದ್ರಾಕ್ಷಿ ಮಿಕ್ಸ್ ಮಾಡಬಾರ್ದು ಪಾಪುಗಳಿಗೆಲ್ಲ ತಿನ್ನಿಸೋದಾದರೆ. ಈಗ ಗೋಡಂಬಿ ಪುಡಿ ಆಯ್ತಿದ್ದು. ಎಲ್ಲ ಎಕ್ಸ್ಟ್ರಾ ಪೌಡ್ರ್ ಮಾಡಿದ್ದೀವಿ. ಈ ಪೌಡ್ರನ್ನ ಹಾಲಲ್ಲಿ ಹಾಕ್ಕೊಂಡಾದರೂ ತಿನ್ಬೋದು, ಬೆಳಗ್ಗೆ ಕುಡಿಬೋದು. ಇಲ್ಲಾಂದರೆ ನೈಟು ತುಪ್ಪದಲ್ಲಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡ್ಬೋದು. ಗೋಡಂಬಿ ಆಯಿತು. ಎಲ್ಲ ಸಮ ಪ್ರಮಾಣದಲ್ಲೂ ತಗೊಬೋದು. ನಾನು ಒಂದೊಂದು ಬೌಲ್ ತಗೊಂಡಿದ್ದೀನಿ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಆಮೇಲೆ ಇದು ಒಂದೊಂದು ಸ್ಪೂನ್ ಪೌಡ್ರ್ ತಿಂದರೆ ಚೆನ್ನಾಗಿರುತ್ತೆ. ಈಗ ಬಾದಾಮಿ ಪೌಡ್ರ್ ಮಾಡ್ತಾಯಿದ್ದೀನಿ. ಅದು ಜಾಸ್ತಿ ಇರೋದ್ರಿಂದ 2 ಸರಿ ಹಾಕ್ಕೊಂತೀನಿ ಸ್ವಲ್ಪನ. ತುಂಬ ಸಣ್ಣಗೆ ಪೌಡ್ರ್ ಮಾಡಬೇಕು. ಈಗ ಡೈಲಿ ಅವನ್ನ ಹಾಗೆ ಪುಡಿ ಮಾಡದೆ ತಿನ್ನೋಣ ಅಂದರೆ ಒಂದೊಂದೇ ತಿನ್ನಲಿಕ್ಕಾಗಲ್ಲ. ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯ ಪೌಷ್ಟಿಕಾಂಶ ಸಿಗೋಂಥವೇ ಯೂಸ್ ಮಾಡ್ತಾ ಇರೋದು. ಬಾದಾಮಿ ಮಾಡಾಯಿತು. ಈಗ ಉತ್ತುತ್ತಿ ಹುರಿದಿಟ್ಕೊಂಡಿರೋ ಉತ್ತುತ್ತಿ ಪುಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದರೆ ನೀಟಾಗಿ ಪೌಡ್ರ್ ಆಗುತ್ತೆ. ಈಗ ವಾಲ್ನಟ್ ಪುಡಿ ಮಾಡ್ತಿದ್ದೀನಿ. ವಾಲ್ನಟ್ ಪುಡಿ ಆಯಿತು. ಈಗೆಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡು ಬೆಲ್ಲನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಪೌಡ್ರ್ ಆಗೋದು ಬೆಲ್ಲನ
ದ್ರಾಕ್ಷಿ ಏನು ಇದು ಮಾಡಬಾರ್ದು, ಅದು ಹಸಿ ಹಸಿ ಇರುತ್ತೆ, ಹಾಗಾಗಿ ಅದನ್ನು ಇಡೀವೇ ಹಾಕಬೇಕು. ಈಗ ಬೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇದ್ರ ಜೊತೆ ಕಲ್ಲು ಸಕ್ಕರೆನೂ ಮಿಕ್ಸ್ ಮಾಡ್ಕೊಬೋದು. ಈಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲನ ಫುಲ್ ಎಲ್ಲ ಮಿಕ್ಸ್ ಆಗಬೇಕು. ಬಾದಾಮಿ ಪೌಡ್ರ್ ನಯಸ್ಸಿರುತ್ತಲ್ಲ, ಬೇಗ ಮಿಕ್ಸ್ ಆಗಲ್ಲ. ಗೋಡಂಬಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕದು. ಗೋಡಂಬಿ ಪೌಡ್ರ್ ನಯಸ್ಸಿರೋದ್ರಿಂದ ಹಾಗಾಗಿ ಉಂಡುಂಡೆ ಇರುತ್ತೆ. ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡಿ ಗಾಳಿ ಆಡದೇ ಇರೋಂಥ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈ ರೀತಿ ರೆಡಿಯಾಗಿದೆ. ಇದನ್ನು ದಿನ ಬೆಳಗ್ಗೆ ಒಂದೊಂದು ಸ್ಪೂನ್ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ನನ್ನ ಮಗ ಟೇಸ್ಟ್ ಮಾಡಿ ಸೂಪರ್